ಕ್ರೈಸ್ತ ನಡತೆಯಲ್ಲಿನ ಎರಡು ಅತಿರೇಕವಾದ ಅಭಿಪ್ರಾಯಗಳೆಂಬ ಎರಡು ತೀರಗಳ ನಡುವಣ ಕಿರಿದಾದ ಕಾಲುವೆಯ ಮೂಲಕ ವಿಶ್ವಾಸಿಯು ತನ್ನ ಚಿಕ್ಕ ನಾವೆಯನ್ನು ದಾಟಿಸಿಕೊಂಡು ಹೋಗಬೇಕಾಗಿದೆ. ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳು ನಮ್ಮನ್ನು ದಿನಾಲು ಬಲಪಡಿಸುತ್ತಾ ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ತಾ ಇದೆ ಅಲ್ಲವೇ? ಇಂದು ನಾವು ಮನವರಿಕೆ, ಮನಸ್ಸಾಕ್ಷಿ ಎಂಬ ವಿಚಾರಗಳಲ್ಲಿ ಕ್ರೈಸ್ತ ನಡತೆ ಹೇಗಿರಬೇಕು, ಮನಸ್ಸಾಕ್ಷಿಯ ಚುಚ್ಚುವಿಕೆ ಎಂದರೇನು, ಪೌಲನು ಈ ಬಗ್ಗೆ ಏನನ್ನು ತಿಳಿಸಿದ್ದಾನೆ ಎಂಬುದನ್ನು ದೇವರ ವಾಕ್ಯಗಳ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳ ಆತನು ನೀನೊಬ್ಬನೇ. ನಿನ್ನನ್ನು ಆರಾಧಿಸಿ ಕೊಂಡಾಡಿ ಘನಪಡಿಸ್ತೇವೆ. ಪ್ರೀತಿಯುಳ್ಳ ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸಲು ನೀನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳು ನಮ್ಮ ಕಾಲಿಗೆ ದೀಪವಾಗಿದ್ದು ಮಾರ್ಗಕ್ಕೆ ಬೆಳಕನ್ನು ನೀಡುವಂಥ ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮೊಬ್ಬೊಬ್ಬರ ಸಂಗಡ ಮಾತನಾಡು. ನಿನ್ನ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಎಂಬುದಾಗಿ ಹೇಳಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹೋನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ 14ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪದ ಬಗ್ಗೆ ನಾವು ನೋಡುವಾಗ ಅದು ಮನವರಿಕೆ, ಮನಸ್ಸಾಕ್ಷಿಯ ಬಗ್ಗೆ ತಿಳಿಸುತ್ತದೆ. ಪ್ರಿಯರೇ, ಈ ಅಧ್ಯಾಯವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಕೊನೆ ಭಾಗಕ್ಕೆ ಪ್ರವೇಶ ಕೊಡುತ್ತದೆ. ಅದು ದೇವರ ಮಕ್ಕಳ ಪ್ರತ್ಯೇಕವಾಗಿರಿಸುವಿಕೆಯಾಗಿದೆ. ಪ್ರತ್ಯೇಕವಾಗಿರುವುದೆಂದರೆ ಏನರ್ಥ? ಪ್ರತ್ಯೇಕಿಸಲ್ಪಟ್ಟ ಹಾಗೂ ಪ್ರತಿಷ್ಠಿಸಲ್ಪಟ್ಟವರೆಂದು ಹೇಳುವ ಕ್ರೈಸ್ತರನ್ನು ಕಂಡು ನಾನು ರೋಸಿ ಹೋಗಿದ್ದೇನೆ. ಅವರು ನಿಜವಾಗಿಯೂ ಪ್ರತ್ಯೇಕಿಸಲ್ಪಟ್ಟವರಾಗಿ ಇರುವುದಿಲ್ಲ, ಪ್ರತಿಷ್ಠಿಸಲ್ಪಟ್ಟವರೂ ಆಗಿರುವುದಿಲ್ಲ. ಪ್ರಿಯರೇ, ಕ್ರೈಸ್ತ ನಡತೆಯಲ್ಲಿ ಎರಡು ಭಾಗಗಳಿವೆ. ಒಂದರ ಕುರಿತು ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ. ಇದನ್ನು ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದೆವು. ಸರಕಾರದ ಕಡೆಗೆ ಕ್ರೈಸ್ತನ ಕರ್ತವ್ಯವು ಒಳಗಾಗಿರುವುದಾಗಿದೆ. ದೇಶದ ಕಾನೂನುಗಳನ್ನು ಗೌರವಿಸಬೇಕು, ತೆರಿಗೆಗಳನ್ನು ಕಟ್ಟಬೇಕು ಹಾಗೂ ಅಧಿಕಾರದಲ್ಲಿರುವವರಿಗೆ ಮರ್ಯಾದೆ ಸಲ್ಲಿಸಬೇಕು. ಮಾತ್ರವಲ್ಲದೆ ನೆರೆಯವರೊಂದಿಗೆ ವಿಶ್ವಾಸಿಯ ಸಂಬಂಧವಾಗಿ ಕುರಿತಾಗಿ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಅವನು ವ್ಯಭಿಚಾರ ಮಾಡಬಾರದು, ಕೊಲ್ಲಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಬೇರೆಯವರ ಸೊತ್ತನ್ನು ಆಶಿಸಬಾರದು, ತನ್ನ ನೆರೆಯವನ್ನು ತನ್ನಂತೆಯೇ ಪ್ರೀತಿಸತಕ್ಕದ್ದು. ಪ್ರಿಯರೇ, ವಿಶ್ವಾಸಿಯು ಪ್ರಾಮಾಣಿಕನಾಗಿರಬೇಕು. ದುಂದೌತಣ, ಕುಡಿಕತನ, ಜಗಳ, ಹೊಟ್ಟೆಕಿಚ್ಚು ಇವುಗಳನ್ನು ಬಿಟ್ಟು ಬಿಡಬೇಕು. ಈ ವಿಚಾರಗಳ ಕುರಿತಾಗಿ ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ. ನಾವು ಇದನ್ನು ಕಳೆದ ಕಾರ್ಯಕ್ರಮದಲ್ಲಿ ತಿಳಿದವರಾಗಿದ್ದೇವೆ. ಪ್ರಿಯರೇ, ಆದರೆ ಕ್ರೈಸ್ತ ನಡತೆಯ ಇನ್ನೊಂದು ಭಾಗದ ಕುರಿತು ಸತ್ಯವೇದವು ನೇರವಾಗಿ ಏನನ್ನೂ ತಿಳಿಸುವುದಿಲ್ಲ. ದೇವರ ಸೇವಕರಾದ ವರ್ಣನ್ ಮ್ಯಾಗಿಯವರು ತಮ್ಮ ಸ್ವಂತ ಅನುಭವವನ್ನು ಈ ರೀತಿಯಾಗಿ ತಿಳಿಸಿರುತ್ತಾರೆ. ಏನೆಂದರೆ, 2 ಸಂಗತಿಗಳನ್ನು ಮಾತ್ರ ನಾನು ಹೆಸರಿಸುತ್ತೇನೆ: ಧೂಮಪಾನ ಹಾಗೂ ಸಹ ಈಜುವಿಕೆ, ಅಂದರೆ ಗಂಡು ಹೆಣ್ಣು ಜೊತೆಯಾಗಿ ಈಜುವುದು. ಈ ವಿಚಾರಗಳು ಪ್ರಶ್ನಾರ್ಹವಲ್ಲವೆಂದಾದರೆ ಅವರ ಸ್ವಂತ ಅನುಭವದಿಂದ ಒಂದು ಉದಾಹರಣೆಯನ್ನು ಅವರು ಹೀಗೆ ಕೊಡುತ್ತಾರೆ. ಅವರ ಪತ್ನಿ ಬೆಳೆದು ಬಂದ ಸಭೆಯಲ್ಲಿ ಆಕೆ ಹೆತ್ತವರು, ಸಭಾಪಾಲಕರು ಜೊತೆಯಾಗಿ ಈಜುವುದು ಪಾಪವೆಂದೇ ನಂಬಿದ್ದರು. ಆದರೆ ಆಕೆ ಕ್ಯಾಲಿಫೋರ್ನಿಯಾಕ್ಕೆ ಬಂದಾಗ ಆಕೆಗೆ ಆಶ್ಚರ್ಯ ಆಘಾತವಾಯಿತು. ಏನೆಂದರೆ, ಆಕೆ ದೇವಸೇವಕರ ಸಭೆಯ ಯೌವನಸ್ಥರ ಜೊತೆ ಸಮುದ್ರ ತೀರಕ್ಕೆ ಹೋಗಿದ್ದಳು. ಅವರೆಲ್ಲರೂ ಅತೀ ಕಡಿಮೆ ಬಟ್ಟೆ ಧರಿಸಿದ್ದರು. ಅಲ್ಲಿ ಒಟ್ಟಾಗಿ ಈಜುತ್ತಿರುವುದನ್ನು ನೋಡಿದ ಆಕೆಯ ಆಶ್ಚರ್ಯ ಒಂದು ದಿನವಿಡೀ ಹೋಗಿರಲಿಲ್ಲ. ಆಕೆ ಈ ರೀತಿಯ ವರ್ತನೆ ನೋಡಿರಲಿಲ್ಲ. ಆದರೆ ಆಕೆ ಬಂದಂಥ ಸಭೆಯಲ್ಲಿ ಧೂಮಪಾನ ಮಾಡುವುದು ತಪ್ಪಾಗಿರಲಿಲ್ಲ. ಆಕೆಯ ಸಭೆಯ ಅಧಿಕಾರಿಗಳು, ಸಭಾಪಾಲಕರು
ಧೂಮಪಾನ ಮಾಡುತ್ತಿದ್ದರು. ಕ್ಯಾಲಿಫೋರ್ನಿಯಾಕ್ಕೆ ಬಂದಾಗ ಅಲ್ಲಿ ಧೂಮಪಾನವು ನಿಷೇಧಿಸಲ್ಪಟ್ಟಿತೆಂದು ಕಂಡುಕೊಂಡಳು. ಕ್ರೈಸ್ತರು ಧೂಮಪಾನ ಮಾಡುತ್ತಿರಲಿಲ್ಲ. ಆದರೆ ಜೊತೆಯಾಗಿ ಈಜುವುದು ಒಂದು ಸ್ಥಳದಲ್ಲಿ ಸರಿಯಾದದ್ದು, ಇನ್ನೊಂದು ಸ್ಥಳದಲ್ಲಿ ನಿಷೇಧಿಸಲ್ಪಟ್ಟದ್ದೂ ಆಗಿದ್ದರೆ ಅದೇ ರೀತಿ ಧೂಮಪಾನ ಮಾಡುವುದೂ ಕೂಡ. ಒಂದು ವೇಳೆ ಕೆಲವು ಭಕ್ತರ ಮನಸ್ಸಿನಲ್ಲಿ ಗಲಿಬಿಲಿ ಉಂಟಾಗಿ ಅವರು ಕೇಳಬಹುದು, ದೇವಸೇವಕರಾದ ವರ್ಣನ್ ಮ್ಯಾಗಿಯವರೇ, ನೀವು ಜೊತೆಯಾಗಿ ಈಜುವುದನ್ನು ಅದರಷ್ಟಕ್ಕೆ ಬಿಟ್ಟು ಬಿಡಿರಿ, ಧೂಮಪಾನದ ಕುರಿತು ಬೇಕಾದರೆ ಪ್ರಸಂಗಿಸಿರಿ ಎಂಬುದಾಗಿ. ಆಗ ಅವರು, ನಾನು ಯಾವುದನ್ನು ದೂಷಿಸುವುದೂ ಇಲ್ಲ, ಸರಿಯೆಂದು ಹೇಳುವುದೂ ಇಲ್ಲ. ಈ ರೀತಿಯ ಪ್ರಶ್ನಾರ್ಥಕವಾದ ವಿಚಾರಗಳಲ್ಲಿ ಪೌಲನಂತೆ ನಾನೂ ಕೂಡ ಪ್ರವೇಶ ಮಾಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಪ್ರಶ್ನಾರ್ಹ ವಿಚಾರಗಳ ಕುರಿತಾಗಿ ಕ್ರೈಸ್ತರ ಪ್ರತಿಕ್ರಿಯೆ ಹೇಗಿರಬೇಕೆಂಬುದರ ಕುರಿತಾಗಿ ಕೆಲವು ಸೂತ್ರಗಳನ್ನು ಪೌಲನು ಇಲ್ಲಿ ತಿಳಿಸುತ್ತಾನೆ. ಅವನು 3 ಸೂತ್ರಗಳನ್ನು ಕೊಡುತ್ತಾನೆ. ಅವು ಯಾವುದೆಂದರೆ ಮನವರಿಕೆ, ಮನಸಾಕ್ಷಿ ಹಾಗೂ ಪರಚಿಂತನೆ. ಪ್ರಿಯರೇ, ಕ್ರೈಸ್ತನಿಗೆ ತಾನು ಮಾಡುವುದರ ಕುರಿತು ಸ್ಪಷ್ಟ ಮನವರಿಕೆ ಆಗಿರಬೇಕು. ಮನವರಿಕೆ ಎಂಬುದರ ಅರ್ಥ ಮುನ್ನೋಡುವಂತಾದು. ತಾನು ಏನು ಮಾಡಬೇಕೆಂಬುದರ ಕುರಿತಾಗಿ ಅವನಲ್ಲಿ ಆಸಕ್ತಿಯೂ ಮುನ್ನೋಟವೂ ಇರುತ್ತದೋ. ಎರಡನೆಯ ಮಾರ್ಗದರ್ಶಿ ಸೂತ್ರ ಮನಸಾಕ್ಷಿ, ಅಂದರೆ ತಾನು ಮಾಡಿದ್ದನ್ನು ಹಿಂತಿರುಗಿ ನೋಡಿ ಅದು ಸರಿಯೋ ತಪ್ಪೋ ಎಂಬುದಾಗಿ ವಿಚಾರಿಸುತ್ತಾನೋ. ತಾನು ಮಾಡಿದ್ದಕ್ಕಾಗಿ ತನ್ನನ್ನೇ ದ್ವೇಷಿಸುವ ಸ್ಥಿತಿ ಅವನಿಗೆ ಉಂಟಾಗಿದೆಯೋ. ಮೂರನೆಯ ಸೂತ್ರ ಪರಚಿಂತನೆಯಾಗಿದೆ. ತಾನು ಮಾಡುವುದರಿಂದ ಬೇರೆಯವರಿಗೆ ಹೆಚ್ಚಿನ ತೊಂದರೆಯುಂಟಾಗುತ್ತದೋ. ಪ್ರಿಯರೇ, ಈ 3 ಮಾರ್ಗದರ್ಶನಗಳು ನಮ್ಮ ಕ್ರೈಸ್ತ ಜೀವಿತಕ್ಕೆ ಬೇಕಾದ ನಡತೆಯ ಸೂತ್ರಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ಪ್ರಶ್ನಾರ್ಹ ಸಂಗತಿಗಳ ಕುರಿತು ಕ್ರೈಸ್ತ ನಡತೆ ಹೇಗಿರಬೇಕೆಂಬುದರ ಕುರಿತು ಈ ದಿನಗಳಲ್ಲಿ 2 ರೀತಿಯ ಅಭಿಪ್ರಾಯಗಳಿರುತ್ತವೆ ಮತ್ತು ಇದರಿಂದಾಗಿ ಕ್ರೈಸ್ತ ಜೀವಿತದಲ್ಲಿ ಕೃತಕ ವಾತಾವರಣವೂ ಉಂಟಾಗಿರುತ್ತದೆ. ಇದರ ಪರಿಣಾಮವಾಗಿ ಈ 2 ಅತಿರೇಕದ ವಿಚಾರಗಳಲ್ಲಿ ಕೆಳಮಟ್ಟದ ಇಲ್ಲವೇ ಅತಿ ಮೇಲ್ಮಟ್ಟದ ಕ್ರೈಸ್ತರು ಇರುವಂತಾಗಿದೆ. ಒಂದು ಸ್ಥಿತಿಯಲ್ಲಿ ಲೋಕಕ್ಕೂ ಅವರಿಗೂ ಯಾವ ವ್ಯತ್ಯಾಸವೂ ಇಲ್ಲದಂಥ ಜೀವನವಿರುತ್ತದೆ. ಅವರ ಜೀವಿತವು ರಕ್ಷಿಸಲ್ಪಡದವನ ಜೀವಿತದ ಪ್ರತಿರೂಪದಂತಿರುತ್ತದೆ. ಅವರು ರಕ್ಷಣೆಗೆ ಕರೆಯಲ್ಪಟ್ಟ ಮೊದಲಿನ ಜೀವಿತಕ್ಕೂ ಈಗಿನ ಜೀವಿತಕ್ಕೂ ಯಾವ ವ್ಯತ್ಯಾಸವೂ ಕಾಣುವುದಿಲ್ಲ. ಈ ಲೋಕದ ಎಲ್ಲ ರೀತಿಯ ಸಂತೋಷಗಳಲ್ಲಿಯೂ ಅವರು ಪಾಲು ತೆಗೆದುಕೊಳ್ಳುತ್ತಾರೆ. ಲೋಕದವರು ಹೋಗಲೆಲ್ಲ ಅವರು ಹೋಗುತ್ತಾರೆ. ಯಾವ ಆತ್ಮಿಕ ಪ್ರಯೋಜನವೂ ಇಲ್ಲದ ಕಾರ್ಯಕ್ರಮಗಳಲ್ಲಿ ತಮ್ಮ ಸಮಯವನ್ನೂ ಶಕ್ತಿಯನ್ನು ಉಪಯೋಗಿಸುತ್ತಾರೆ. ಪ್ರಿಯರೇ, ಸತ್ಯವೇದದ ಕೆಲವು ವಚನಗಳು ಅವರಿಗೆ ಯಾವ ವಿಶೇಷದ್ದೂ ಆಗಿರುವುದಿಲ್ಲ. ಇನ್ನು ಕೆಲವರು ಇಂತಹ ಲೌಕಿಕ ಕಾರ್ಯಗಳಲ್ಲಿ ತೊಡಗಿರದಿದ್ದರೂ ಅವರು ಅಷ್ಟೇ ಲೌಕಿಕರಾಗಿರುತ್ತಾರೆ. ಹೊಟ್ಟೆಬಾಕರಾಗಿದ್ದು ತಮ್ಮನ್ನು ತಾವೇ ತಿನ್ನುವವರಂತಿರುತ್ತಾರೆ. ಕುಡಿಕರಾಗಿರುವುದಿಲ್ಲ, ಆದರೆ ಹೊಟ್ಟೆಬಾಕರಾಗಿರುತ್ತಾರೆ ಮತ್ತು ಅತಿಯಾಗಿ ಹರಟೆ ಮಾತಾಡುವವರಾಗಿದ್ದು ಸುಳ್ಳಿನ ಕಥೆಗಳನ್ನು ಹೇಳುತ್ತಿರುತ್ತಾರೆ. ಪ್ರಿಯರೇ, ಪೌಲನ ಇನ್ನೊಂದು ಮಾತನ್ನು ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಕಡೆಯ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೂ, ಪ್ರೀತಿಕರವೂ, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವನ್ನೂ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯನೇ, ನಿನ್ನ ಆಲೋಚನೆಗಳು ನಿನ್ನ ನಡತೆಯ ಮೇಲೆ ಪ್ರಭಾವ ಬೀರುವುದು ಖಂಡಿತ. ನೀನು ಯೋಚಿಸುತ್ತಾ ಇರುವುದನ್ನೇ ಕೊನೆಗೆ ಮಾಡುತ್ತಿ. ಅನೇಕ ಕ್ರೈಸ್ತರು ಶೋಧನೆಯ ಕುರಿತಾಗಿ ಚಿಂತಿಸುತ್ತಾ ಇದ್ದು ಕಡೆಗೆ ಅದನ್ನೇ ಮಾಡುವುದನ್ನು ನಾನು ನೋಡಿದ್ದೇನೆ. ಅವರು ಪೂರಾ ಲೋಕದವರಂತೆಯೇ ಜೀವಿಸುತ್ತಿದ್ದರಿಂದ ಪೌಲನು ಅವರು ನಿಜವಾಗಿ ಕ್ರೈಸ್ತರೋ ಅಲ್ಲವೋ ಎಂಬ ಪ್ರಶ್ನೆ ಕೇಳುತ್ತಾನೆ. ಪ್ರಿಯರೇ, ಇನ್ನೊಂದು ಗುಂಪಿನವರಿದ್ದಾರೆ. ಅವರು ಮೇಲೆ ತಿಳಿಸಿದ ಗುಂಪಿಗೆ ಪೂರ್ತಿ ವ್ಯತಿರಿಕ್ತವಾಗಿರುವವರು. ಅವರು ಕ್ರೈಸ್ತ ಜೀವಿತವನ್ನು ನಿಷೇಧಗಳ ಸರಮಾಲೆಯನ್ನಾಗಿ ಮಾಡಿದ್ದಾರೆ. ಇಂಥವುಗಳನ್ನು ಮುಟ್ಟಬೇಡಿ, ತಿನ್ನಬೇಡಿ, ಹಿಡಿಯಬೇಡಿ ಇತ್ಯಾದಿ ಸೂತ್ರಗಳಿಂದ ತುಂಬಿರುವ ಈ ಕ್ರೈಸ್ತರ ಕುರಿತಾಗಿ ಪೌಲನು ಕೊಲೊಸ್ಸೆ ಸಭೆಯನ್ನು ಎಚ್ಚರಿಸಿದ್ದಾನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಕೃಪೆಯಿಂದಲೇ ರಕ್ಷಣೆ ಎಂದು ಆನಂದಿಸಿ ಮೋಶೆಯ ಧರ್ಮಶಾಸ್ತ್ರದಿಂದ ತಮಗೆ ಬಿಡುಗಡೆಯಾದದಕ್ಕಾಗಿ ಸಂತೋಷಿಸುತ್ತಾರೆ. ಆದರೆ ತಮಗೆ ತಾವೇ
ಇನ್ನೂ ಕಠಿಣವಾದ ದಶಾಜ್ಞೆಗಳನ್ನು ಮಾಡಿಕೊಳ್ಳುತ್ತಾರೆ. ಅವರು ಸ್ವಕೇಂದ್ರಿತ ವ್ಯಕ್ತಿಗಳಾಗಿದ್ದು ಬಹು ಅಹಂಕಾರದಿಂದ ಕೂಡಿರುತ್ತಾರೆ. ಇಂಥವರನ್ನು ಪೌಲನು ನಂಬಿಕೆಯಲ್ಲಿ ದೃಢವಿಲ್ಲದವರು ಎಂದು ಕರೆಯುತ್ತಾನೆ. ಇಂಥ ಜನರು ತಮ್ಮನ್ನು ಪ್ರತ್ಯೇಕಿಸಿಕೊಂಡವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇಂತಹ ಜೀವಿತವನ್ನಾರಿಸಿಕೊಂಡವರ ಪರಿಸ್ಥಿತಿ ಹೇಗಿರುತ್ತದೆಂಬುದನ್ನು ಅನೇಕ ವರ್ಷಗಳ ಕೆಳಗೆ ಒಬ್ಬರಿಂದ ನಮಗೆ ಬಂದ ಪತ್ರವು ತಿಳಿಸುತ್ತದೆ. ಅದರಲ್ಲಿ ಹೀಗೆ ಬರೆದಿತ್ತು: ಬಹಾಯೋದಲ್ಲಿನ ಪೂರ್ಣಾವಧಿ ಸೇವೆ ಹಾಗೂ ಪೂರ್ವ ದೇಶಗಳಲ್ಲಿನ ಪ್ರವಾಸದ ಬಳಿಕ ನಾನು 1 ವರ್ಷದ ನಂತರ ಕ್ಯಾಲಿಫೋರ್ನಿಯಾಕ್ಕೆ ಹಿಂತಿರುಗಿದ್ದೇನೆ. ಆದರೆ ನಾನು ಆತ್ಮಿಕನಾಗಿ ಹೆಚ್ಚು ಕಡಿಮೆ ಹಡಗು ಹೊಡೆದವನಂತಾಗಿದ್ದೇನೆ. ರಕ್ಷಣೆ ಹೊಂದಿದ ಬಳಿಕ 3.5 ವರ್ಷ ಜೀವಿಸಿದ್ದು, ರಕ್ಷಣೆ ಹೊಂದಿದರ ಕುರಿತಾಗಿ ಇತ್ತೀಚಿಗಿನವರೆಗೂ ಅದ್ಭುತವಾದ ಸಾಕ್ಷಿ ನುಡಿಯುತ್ತಿದ್ದೆ. ಆದರೆ ಇತ್ತೀಚೆಗೆ ನಾನು ಜೀವವಿಲ್ಲದವನಂತಿದ್ದೇನೆ. ಅಂದರೆ ಕ್ರಿಸ್ತನು ಮೇಲೆ ದೂರದಲ್ಲಿದ್ದು ನಾನು ಇಲ್ಲಿ ಕೆಳಗೆ ಇರುವಂತೆ ಭಾಸವಾಗುತ್ತದೆ. ಕ್ರೈಸ್ತರು ಮಾಡಬಾರದೆನ್ನುವ ಯಾವ ಕಾರ್ಯವನ್ನೂ ನಾನು ಮಾಡದೇ ಇದ್ದೇನೆ. ಅಂದರೆ ಧೂಮಪಾನ ಮಾಡಬೇಡ, ಕುಡಿಯಬೇಡ, ಕಾರ್ಡ್ ಆಡಬೇಡ, ಸಿನೆಮಾ ನೋಡಬೇಡ, ಮುಖಕ್ಕೆ ಅಲಂಕಾರ ಬಳಸಬೇಡ ಇತ್ಯಾದಿ. ಆದರೆ ಇವೆಲ್ಲದರಿಂದ ನಾನು ಒಬ್ಬ ಸಂತಸಭರಿತ ಕ್ರೈಸ್ತನಾಗಿ ಇಲ್ಲ. ನಾನು ಕಹಿ ಮನಸ್ಸಿನವನಾಗಿರುತ್ತೇನೆಂದು ನನ್ನ ಸ್ನೇಹಿತರು ಹೇಳುತ್ತಿದ್ದಾರೆ. ಅಯ್ಯೋ, ಹೀಗಾಗುವುದು ನನಗೆ ಇಷ್ಟವಿಲ್ಲ. ಕ್ರೈಸ್ತನಾಗುವ ಮೊದಲು ನಾನು ತುಂಬ ಮಹತ್ವಾಕಾಂಕ್ಷಿಯಾಗಿದ್ದೆ. ನನ್ನ ನಂಬಿಕೆಗೋಸ್ಕರ ಕಷ್ಟಪಟ್ಟು ದುಡಿಯುತ್ತಿದ್ದೆ. ಆದರೆ ಇದರಿಂದೆಲ್ಲ ಏನು ಲಾಭ ಎಂದು ಯೋಚಿಸುತ್ತಿದ್ದೇನೆ. ಲೋಕವು ಇನ್ನೂ ಕೆಟ್ಟದಾಗುತ್ತಲೇ ಇದೆ. ಎಲ್ಲವೂ ಮಹಾನಾಶನದ ಕಡೆಗೆ ಸಾಗುತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಕಾಯುವುದೊಂದೇ ನನಗಿರುವ ನಿರೀಕ್ಷೆ ಎಂಬುದಾಗಿ. ಪ್ರಿಯರೇ, ಆ ವ್ಯಕ್ತಿಯ ಸ್ಥಿತಿ ಬಹು ಶೋಚನೀಯವಾದದ್ದಾಗಿತ್ತು. ಆ ವ್ಯಕ್ತಿ ಎಷ್ಟೊಂದು ಪ್ರತ್ಯೇಕತೆಯನ್ನು ಅನುಭವಿಸುತ್ತಿದ್ದನು. ಆದರೆ ಇಂಥ ಪ್ರತ್ಯೇಕತೆ ಜೀವಿತದಲ್ಲಿ ಯಾವ ಸಂತೋಷವನ್ನೂ ತರುವುದಿಲ್ಲ. ಪ್ರಿಯರೇ, ಕ್ರೈಸ್ತನ ನಡತೆಯಲ್ಲಿನ ಸಂಶಯಾಸ್ಪದ ಸಂಗತಿಗಳ ಈ 2 ಅತಿರೇಕವಾದ ಅಭಿಪ್ರಾಯಗಳ ನಡುವಣ ಮಾರ್ಗವನ್ನು ವಿಶ್ವಾಸಿಯು ಅನುಸರಿಸತಕ್ಕದ್ದು. ಆ 2 ತೀರಗಳ ನಡುವಣ ಕಿರಿದಾದ ಕಾಲುವೆಯ ಮೂಲಕ ವಿಶ್ವಾಸಿಯು ತನ್ನ ಚಿಕ್ಕ ನಾವೆಯನ್ನು ದಾಟಿಸಿಕೊಂಡು ಹೋಗಬೇಕಾಗಿದೆ. ಈ ಪ್ರಾಮುಖ್ಯ ಅಧ್ಯಾಯದಲ್ಲಿ ಪೌಲನು ಏನು ಹೇಳುತ್ತಾನೆಂಬುದರ ಕುರಿತು ಗಲಿಬಿಲಿಯಲ್ಲಿರುವ ಅನೇಕ ವಿಶ್ವಾಸಿಗಳಿಗೆ ಸಹಾಯವಾಗುವಂತೆ ಈ ಪೀಠಿಕೆಯ ಭಾಗವನ್ನು ಇಷ್ಟು ದೀರ್ಘವಾಗಿ ವಿವರಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸದಲ್ಲಿ ಬಲಹೀನರಾದವರನ್ನು ನಿಮ್ಮ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಿರಿ. ಆದರೆ ಅಂಥವರ ನಡತೆ ಅಭಿಪ್ರಾಯಗಳನ್ನು ಟೀಕಿಸಬೇಡಿರಿ. ಪ್ರಿಯರೇ, ಈ ಭಾಗವು ಹಿಂದಿನ ಭಾಗದೊಂದಿಗೆ ಜೋಡಿಸಲ್ಪಟ್ಟಿದೆ. ಪ್ರೀತಿಯ ನಿಯಮವು ಈಗ ಕಾರ್ಯರೂಪಕ್ಕೆ ಬರುತ್ತದೆ. ಕೊಲೆ, ವ್ಯಭಿಚಾರ, ಕದಿಯುವುದು, ಸುಳ್ಳು ಸಾಕ್ಷಿ ಹೇಳುವುದು, ಆಶಿಸುವುದು ಇತ್ಯಾದಿ ಅನೀತಿಯುತವೂ ತಪ್ಪಾದದ್ದು ಆಗಿರುವ ನಡತೆಗಳನ್ನು ಖಂಡಿಸಿದ ಬಳಿಕ ಪೌಲನು ಈಗ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಿಷೇಧಿಸಿರದ ಸಂಗತಿಗಳ ಕುರಿತಾಗಿ ಖಂಡಿಸಿ ಟೀಕಿಸುವುದರ ಕುರಿತಾಗಿ ಎಚ್ಚರಿಸುತ್ತಾನೆ. ನಂಬಿಕೆಯಲ್ಲಿ ದೃಢವಿಲ್ಲದವರು ಎಂಬುದಾಗಿ ನೋಡುವಾಗ ಇದರ ಅರ್ಥ ಸುವಾರ್ತೆಯ ಮಹಾಸತ್ಯಗಳ ವಿಷಯದಲ್ಲಿ ಬಲಹೀನನು ಎಂದರ್ಥವಲ್ಲ. ಅದರ ಸಾಮಾನ್ಯ ನಂಬಿಕೆಯ ವಿಚಾರಕ್ಕೆ ಸಂಬಂಧಿಸಿದ್ದಾಗಿದೆ. ನಡತೆಯ ಕುರಿತಾದ ವಿಚಾರಗಳಲ್ಲಿ ನಂಬಿಕೆಯು ಅಲ್ಲಾಡುವಂತಾದು, ನಿಧಾನಿಸುವಂತಾದು ಆಗಿರುತ್ತದೆಂದು ಅರ್ಥ. ಕೆಲವು ಸಂಗತಿಗಳ ಕುರಿತಾಗಿ ಏನು ಮಾಡಬೇಕೆಂದು ಅವನಿಗೆ ತಿಳಿಯುವುದಿಲ್ಲ. ಇಂಥವರನ್ನು ಕ್ರೈಸ್ತ ಅನ್ಯೋನ್ಯತೆಗೆ ಆರ್ಥಿಕವಾಗಿ ಸ್ವೀಕರಿಸಬೇಕು. ಅವನ ಅಭಿಪ್ರಾಯಗಳನ್ನು ನೀವು ಒಪ್ಪಲಿಕ್ಕಿಲ್ಲ. ಆದರೆ ಅವನು ಕ್ರಿಸ್ತನಲ್ಲಿ ಒಬ್ಬ ವಿಶ್ವಾಸಿಯಾಗಿರುವುದಾದರೆ ಅವನನ್ನು ಸ್ವೀಕರಿಸತಕ್ಕದ್ದು. ಈ ರೀತಿ ಸ್ವೀಕರಿಸುವುದು ಪ್ರಶ್ನಾರ್ಹವಾದ ಸಂಗತಿಗಳ ಕುರಿತು ವಾದವನ್ನು ಆರಂಭಿಸುವುದಕ್ಕಲ್ಲ. ಇಂತಹ ಕ್ರೈಸ್ತ ನಡತೆಗಳ ವಿಚಾರವಾಗಿ ಒಂದು ಗುಂಪಿನ ವಿಶ್ವಾಸಿಗಳು ಇನ್ನೊಂದು ವಿಶ್ವಾಸಿಗಳ ಗುಂಪಿನವರೊಂದಿಗೆ ವಾಗ್ವಾದಕ್ಕಿಳಿಯಬಾರದು. ಪ್ರಿಯರೇ, ಕೆಲವು ಸಂಗತಿಗಳ ಕುರಿತು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದಿಲ್ಲ. ಆದರೆ ಕೆಲವು ವಿಶ್ವಾಸಿಗಳು ಇಂಥ ಸಂಗತಿಗಳಿಂದ ದೂರವಿರುತ್ತಾರೆ. ಆ ರೀತಿ ಮಾಡಿದರೆ ಅದು ಅವರ ಇಷ್ಟ.
ಇಂಥ ವಿಚಾರಗಳು ವಿಶ್ವಾಸಿಗಳಲ್ಲಿ ಭೇದವನ್ನುಂಟು ಮಾಡಬಾರದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಒಬ್ಬನು ಯಾವುದನ್ನಾದರೂ ತಿನ್ನಬಹುದೆಂದು ನಂಬುತ್ತಾನೆ, ನಂಬಿಕೆಯಲ್ಲಿ ದೃಢವಿಲ್ಲದವನು ಕಾಯಿ ಪಲ್ಯಗಳನ್ನು ಮಾತ್ರ ತಿನ್ನುತ್ತಾನೆ ಎಂಬುದಾಗಿ. ಪ್ರಿಯರೇ, ತಮ್ಮನ್ನು ಅತಿಯಾಗಿ ಪ್ರತ್ಯೇಕಿಸಿಕೊಂಡವರಿಗೆ ಈ ವಚನ ಬೇಸರ ತರಿಸಬಹುದು. ಎಲ್ಲವನ್ನೂ ತಿನ್ನುವವನು ಬಲವಾದ ಸಹೋದರನು, ಕಾಯಿಪಲ್ಯ ಮಾತ್ರ ತಿನ್ನುವವನು ಬಲಹೀನನು. ಬಲವಾದವನು ತಿಳುಕೊಳ್ಳುವುದೇನೆಂದರೆ ಯೇಸು ಎಲ್ಲ ಮಾಂಸವನ್ನು ಶುದ್ಧವಾಗಿ ಉಂಟುಮಾಡಿದಾನೆಂಬುದಾಗಿ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 19ನೇ ವಚನ ನೋಡುವಾಗ ನಾವು ಈ ವಿಚಾರವನ್ನು ಕಂಡುಕೊಳ್ಳುತ್ತೇವೆ. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 3ನೇ ವಚನದ ಪ್ರಕಾರ ಜಲಪ್ರಳಯದ ಬಳಿಕ ಎಲ್ಲ ಮಾಂಸವನ್ನು ತಿನ್ನಬಹುದೆಂದು ದೇವರು ಅಪ್ಪಣೆ ಕೊಟ್ಟಿರುತ್ತಾನೆ. ಪ್ರಿಯರೇ, ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಶುದ್ಧ ಅಶುದ್ಧ ಪ್ರಾಣಿಗಳ ಕುರಿತಾದ ನಿಯಮವನ್ನು ಕೊಟ್ಟನು. ಆದರೆ ತಿಳುವಳಿಕೆಯುಳ್ಳ ವಿಶ್ವಾಸಿಯು ಇದು ತನಗೆ ಅನ್ವಯಿಸುವಂಥದ್ದಲ್ಲವೆಂದು ತಿಳಿದಿದ್ದಾನೆ. ಯಾಕಂದರೆ ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ ಎಂಬುದಾಗಿ. ಪ್ರಿಯರೇ, ಯೊಪ್ಪದ ಚರ್ಮಗಾರನಾದ ಸೀಮೋನನ ಮನೆಯ ಮೇಲ್ಮಾಳಿಗೆಯಲ್ಲಿ ಈ ಸಂಗತಿಯ ಕುರಿತಾಗಿ ಪೇತ್ರನಿಗೆ ಪ್ರಾಯೋಗಿಕವಾದ ಒಂದು ಪಾಠ ಕಲಿಸಲ್ಪಟ್ಟದ್ದನ್ನು ನೆನಪಿಸಿಕೊಳ್ಳಿರಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 9ನೇ ವಚನದಿಂದ 16ನೇ ವಚನದವರೆಗೆ ಓದುವಾಗ ಅದನ್ನು ನಾವು ನೋಡಿಕೊಳ್ಳುತ್ತೇವೆ. ದಯವಿಟ್ಟು ಅದನ್ನು ನೀವು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ತಾನು ಅಶುದ್ಧವಾದದ್ದೇನನ್ನೂ ತಿಂದಿಲ್ಲವೆಂದು ಪೇತ್ರನು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದನು. ಅವನು ಪ್ರತ್ಯೇಕವಾಗಿದ್ದನು ಮತ್ತು ಅದಕ್ಕಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದನು. ಆದರೆ ಪವಿತ್ರಾತ್ಮನು ಅವನಿಗೆ ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ಹೇಳಿದನು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ತನ್ನ ಮನಸ್ಸಾಕ್ಷಿಯ ಚುಚ್ಚುವಿಕೆಯಿಲ್ಲದೆ ಪೌಲನು ಮಾಂಸಾಹಾರ ಸೇವಿಸಬಹುದಿತ್ತು. ಆದರೆ ಪೇತ್ರನಿಗೆ ಹಾಗೆ ಮಾಡಲು ಅಂಜಿಕೆಯಿತ್ತು. ಕಾಯಿ ಪಲ್ಯಗಳನ್ನೇ ತಿನ್ನುವ ಹಿನ್ನೆಲೆಯ ಒಬ್ಬ ಬಲಹೀನ ವಿಶ್ವಾಸಿಗೆ ಮಾಂಸ ತಿನ್ನುವುದು ಒಪ್ಪದ ವಿಷಯವಾಗಿತ್ತು. ಹಾಗಾದರೆ ಈ ಕುರಿತು ನಿಯಮವೇನು? ಒಬ್ಬನು ಮಾಂಸಾಹಾರ ಸೇವಿಸಬಹುದು, ಇನ್ನೊಬ್ಬನು ಸೇವಿಸಲಾರನು. ದೇವರ ಕೃಪೆಗನುಸಾರ ಒಬ್ಬನು ಮಾಂಸ ತಿನ್ನಬಹುದು, ಇನ್ನೊಬ್ಬನು ತಿನ್ನಲಾರನು. ಪೌಲನು ಹೇಳುವುದನ್ನು ಕೇಳಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ತಿನ್ನುವವನು ತಿನ್ನದವನನ್ನು ಹೀನೈಸಬಾರದು, ತಿನ್ನದವನು ತಿನ್ನುವವನನ್ನು ದೋಷಿಯೆಂದು ಎಣಿಸಬಾರದು. ದೇವರು ಇಬ್ಬರನ್ನೂ ಸೇರಿಸಿಕೊಂಡಿದ್ದಾನಲ್ಲ ಎಂಬುದಾಗಿ. ಪ್ರಿಯರೇ, ಈ ಅತಿಯಾದ ಪ್ರತ್ಯೇಕವಾದಿಗಳನ್ನು ಖಂಡಿಸುವುದು ತಪ್ಪೆಂದು ನನಗೆ ತಿಳಿದಿದೆ. ಒಂದು ವೇಳೆ ಅವರಿಗೆ ಆ ರೀತಿ ಇರಬೇಕೆಂದು ಮನಸ್ಸಿದ್ದರೆ ಅದು ಅವರ ಇಷ್ಟ. ಆದರೆ ಅವರು ನನ್ನನ್ನು ತಿದ್ದುವುದಕ್ಕೆ ಪ್ರಯತ್ನಿಸುವುದು ಮಾತ್ರ ನನಗೆ ಸರಿ ಕಾಣುವುದಿಲ್ಲ. ನನ್ನಲ್ಲಿ ಸರಿಪಡಿಸಿಕೊಳ್ಳಬೇಕಾದ ಸಂಗತಿಗಳಿವೆ ಎಂದು ನನಗೆ ತಿಳಿದಿದೆ. ಆದರೆ ಅದನ್ನು ಮಾಡುವುದಕ್ಕೆ ಅವರು ಯೋಗ್ಯರಲ್ಲ. ಒಂದು ಗುಂಪು ಇನ್ನೊಂದು ಗುಂಪನ್ನು ಖಂಡಿಸಬಾರದು. ನೀನು ಮಾಂಸ ತಿನ್ನಬಾರದೆಂದು ನಂಬುವುದಾದರೆ ನೀನು ತಿನ್ನಬೇಡ. ಆದರೆ ನೀನು ತಿನ್ನಬಹುದೆಂದು ನಂಬುವುದಾದರೆ ತಿನ್ನಲು ತೊಂದರೆಯಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನನಿಗೆ ಸೇರಿದ್ದು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು. ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ವಿನಾಶಕಾರಿಯಾದದ್ದಾಗಿದೆ. ಇನ್ನೊಬ್ಬನ ಸೇವಕನ ಕುರಿತು ತೀರ್ಪು ಮಾಡುವುದಕ್ಕೆ ನಿನಗೇನು ಅಧಿಕಾರವಿದೆ ಎಂದು ಪೌಲನು ಕೇಳುತ್ತಿದ್ದಾನೆ. ಪ್ರಶ್ನಾರ್ಹವಾದ ಯಾವುದಾದರೂ ನಡತೆಯ ಕುರಿತಾಗಿ ಇನ್ನೊಬ್ಬ ಕ್ರೈಸ್ತನನ್ನು ನ್ಯಾಯ ತೀರಿಸಲು ನಿನಗೆ ಯಾವ ಹಕ್ಕು ಇದೆ? ನೀನೇನೋ ದೇವರೋ? ಆ ವ್ಯಕ್ತಿಯು ನಿನಗೆ ಲೆಕ್ಕ ಕೊಡಬೇಕಾಗಿದೆಯೋ? ಪೌಲನು ಹೇಳುತ್ತಾನೆ, ಅವನು ನಿನಗೆ ಲೆಕ್ಕ ಕೊಡಬೇಕಾಗಿಲ್ಲ, ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಅವನು ತನ್ನ ಯಜಮಾನನೆದುರು ನಿಲ್ಲಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ಒಂದು ಮನೆಗೆ ಅತಿಥಿಯಾಗಿ
ಆಹ್ವಾನಿಸಲ್ಪಟ್ಟಿದ್ದಿ ಎಂದು ನೆನೆಸೋಣ. ಅಲ್ಲಿ ನಿನಗೆ ಸೇವಕನೊಬ್ಬ ಯಾವ ಮರ್ಯಾದೆಯನ್ನು ಕೊಡದೆ ಅವಗಣಿಸಿದಾಗ ನೀನು ಅವನಿಗೆ ಬೈದು ಗಲಾಟೆ ಮಾಡಿದ್ದಿ ಎಂದು ನೆನೆಸೋಣ. ಆ ಮನೆಯಲ್ಲಿ ಒಂದು ಕ್ಷಣ ಮೌನ ಆವರಿಸುತ್ತದೆ. ಆ ಸೇವಕನು ನಿನ್ನ ಸೇವಕನಲ್ಲ. ಅವನು ನಿನಗೆ ಆ ರೀತಿ ಮಾಡಬಾರದಿತ್ತು ಸರಿ, ಆದರೆ ಅದಕ್ಕೆ ಆ ರೀತಿ ಆಕ್ಷೇಪವನ್ನೆತ್ತುವುದಕ್ಕೆ ಅದು ತಕ್ಕ ಸ್ಥಳವಲ್ಲ. ಒಂದು ವೇಳೆ ಆ ಸೇವಕನು ಕೂಡ ಯಾವ ಲಕ್ಷ್ಯವನ್ನೂ ಮಾಡದೆ ಹೋಗಿಬಿಡಬಹುದು. ಪ್ರಿಯ ಸ್ನೇಹಿತನೇ, ಇಂತಹ ಸಂಶಯಾಸ್ಪದ ವಿಚಾರಗಳಲ್ಲಿ ನನ್ನ ನಡತೆ ನಿನಗೆ ಇಷ್ಟವಾಗಲಿಕ್ಕಿಲ್ಲ. ಆದರೆ ನಾನು ನಿನಗೆ ಲೆಕ್ಕ ಕೊಡಬೇಕಾಗಿಲ್ಲ. ನೀನು ನನ್ನ ಯಜಮಾನನಲ್ಲ. ನಾನು ಯೇಸು ಕ್ರಿಸ್ತನಿಗೆ ಜವಾಬ್ದಾರನು, ಯಾಕಂದರೆ ಅವನೇ ನನ್ನ ಯಜಮಾನನು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಆದುದರಿಂದ ಪ್ರಿಯರೇ, ವಿಶ್ವಾಸದ ನಮ್ಮ ಜೀವಿತದಲ್ಲಿ ಎಚ್ಚರಿಕೆಯಾಗಿರೋಣ. ದೇವರ ವಾಕ್ಯಗಳಿಗೆ ಅನುಸಾರವಾಗಿ ನಮ್ಮನ್ನು ರೂಪಿಸಿಕೊಂಡು ಅದನ್ನು ಅನುಸರಿಸಿ ನಡೆಯೋಣ. ಆಗ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವೆವು. ಹೀಗಾಗುವಂತೆ ತಂದೆಯಾದ ದೇವರು ನಮ್ಮನ್ನು ಕೈ ಹಿಡಿದು ತನ್ನ ಕೃಪೆಯಲ್ಲಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ 2 ಗುಂಪಿನ ಜನರಿರುತ್ತಾರೆ ಎಂಬುದನ್ನು ತಿಳಿದುಕೊಂಡೆವು. ಪ್ರಶ್ನಾರ್ಹ ಸಂಗತಿಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು. ಇವುಗಳಿಂದಾಗಿ ಅಪನಂಬಿಗಸ್ತರಾಗಿರಬಾರದು. ಆದ್ದರಿಂದ ವಿಶ್ವಾಸದ ನಮ್ಮ ಜೀವಿತದಲ್ಲಿ ನಮ್ಮನ್ನು ಅತಿಯಾಗಿ ಪ್ರತ್ಯೇಕಿಸಿಕೊಂಡವರಾಗಿರದೆ ಯೇಸು ಕ್ರಿಸ್ತನ ಮೇಲೆಯೇ ದೃಷ್ಟಿ ಇಟ್ಟು ನಮ್ಮನ್ನು ನೇಮಕವಾದ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯ ವೀಕ್ಷಕರೇ, ಈ ಅಧ್ಯಯನದಲ್ಲಿ ನೀವು ಹೊಂದಿದ ಆಶೀರ್ವಾದಗಳನ್ನು ನಮಗೆ ಕರೆ ಮಾಡುವುದರ ಮೂಲಕ ತಿಳಿಯಪಡಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಮತ್ತೆ ಭೇಟಿಯಾಗೋಣವೇ? ವಂದನೆಗಳು.